ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ ನೀವು? ಏನಾಯ್ತು ನಾನೇ? ಆ ಕೆಲಸ ಎಲ್ಲ ಮಾಡಕ್ಕೆ ನಾನಿದ್ದೀನಲ್ಲ, ನನಗೆ ಹೇಳಿದ್ರೆ ನಾನೇ ಮಾಡ್ತಿದ್ನಲ್ಲ ಯಜಮಾನ್ರೆ. ನೀವ್ಯಾಕೆ ಹೀಗೆಲ್ಲ ಕಷ್ಟಪಡ್ಬೇಕು ಹೇಳಿ? ಇದುವರೆಗೂ ನೀ ನನಗೆ ಮಾಡಿದ್ದೆಲ್ಲ ಸಾಕು. ಇನ್ ಮುಂದೆ ನಾನು ನಿನಗೆ ಮಾಡಬೇಕು. ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಇಷ್ಟು ದಿನ ನೀನು ನಾನು ಆಫೀಸ್ಗೆ ಹೋಗೋ ಮೊದಲು ನೀನು ಹೀಗೇನೆ ಫೈಲ್ಸ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿ ನನ್ನನ್ನು ಆಫೀಸಿಗೆ ಕಳಿಸ್ಕೊಡ್ತಿದ್ದೆ. ಸೊ ನಾಳೆಯಿಂದ ನೀನು ಚೇರ್ಮನ್ ಆಗಿ ಆಫೀಸ್ಗೆ ಹೋಗ್ತಿದ್ಯಾ ಅಲ್ವಾ? ನನ್ನ ಹೆಂಡತಿ ಮೇಡಮ್ಗೋಸ್ಕರ ಈ ಗಂಡ ಮಾಡ್ತಿರೋ ಏನೋ ಒಂದು ಚಿಕ್ಕ ಸೇವೆ ಅಂತ ಅನ್ಕೋ. ನಾನು ನಾಳೆ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಯಾರು ಹೇಳಿದ್ದು? ಯಾರು ಹೇಳಬೇಕು? ದೊಡ್ಡಮ್ಮ ನಿನ್ಗೆ ಹೇಳಿದ್ರಲ್ವಾ, ಆಗ ಸರಿ ಅಂತ ನೀನು ತಲೆ ಅಲ್ಲಾಡಿಸ್ದೆ. ಮತ್ತೀಗೇನು ಯಾರು ಹೇಳಿದ್ರು ಅಂತ ಕೇಳ್ತಿದ್ಯಾ? ನಾನು ನಾಳೆ ಆಫೀಸಿಗೆ ಹೋಗ್ತಿಲ್ಲ. ಅದೇನು ದೊಡ್ಡಮ್ಮ ಹೇಳಿದಾಗ ಓಕೆ ಅಂತ ಹೇಳಿದೆ, ಈಗ ಹೋಗಲ್ಲ ಅಂದ್ರೆ ಏನರ್ಥ ಹೇಳು? ನಿಮ್ ದೊಡ್ಡಮ್ಮ ಅಲ್ಲ, ಯಾರು ಏನು ಹೇಳಿದ್ರು ಸರಿ, ನಾನು ನಾಳೆ ಆಫೀಸಿಗೆ ಹೋಗ್ತಿಲ್ಲ. ನೈನಿ, ಏನಾಯ್ತು ನಿನಗೆ? ನೀನು ಯಾಕೆ ಆಫೀಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ಯಾ? ಹೋಗಲ್ಲ ಯಜಮಾನ್ರೆ, ಹೋಗಲ್ಲ ಅಂದ್ರೆ ಹೋಗಲ್ಲ, ಅಷ್ಟೇ. ಅಲ್ಲ, ಹೋಗಲ್ಲ ಅಂತ ಹೇಳ್ತಾ ಇದೀಯಾ, ಆದ್ರೆ ರೀಸನ್ ಯಾಕೆ ಹೇಳ್ತಿಲ್ಲ ನೀನು? ನಾಳೆ ಆಫೀಸಿಗೆ ಹೋಗಲ್ಲ ಅಂತ ಹೇಳಿದ್ನಲ್ಲ ಯಜಮಾನ್ರೆ, ಈಗ ಅಷ್ಟೇ. ಏ ಮೆಂಟಲ್, ನೀನು ಈ ರೀತಿ ಮುಗಿಸ್ಕೊಳ್ಳೋದಕ್ಕೆ, ಮೂತಿನ ಹೀಗೆ ಮಾಡ್ಕೊಳ್ಳೋಕ್ಕೆ ನಿಜವಾದ ಕಾರಣ ಏನು ಅಂತ ನನಗೆ ಸ್ವಲ್ಪ ಹೇಳ್ತೀಯ ನೀನು? ನೀವು ನಾಳೆ ಆಫೀಸ್ಗೆ ಹೋಗು ಅಂತ ಹೇಳಿದ್ರೆ ನಾನು ಹೋಗ್ಬಿಡ್ಬೇಕಾ? ನಾನು ಕೇಳ್ತಿರೋದು ಅದನ್ನೇ ಚೇರ್ಮನ್ ಅವರೇ, ಯಾಕೆ ಹೋಗೋದಿಲ್ಲ ಅಂತ. ಅಯ್ಯೋ, ಅದೇನು ನಿಮಗೆ ಗೊತ್ತಿಲ್ವಾ? ಗೊತ್ತಿದ್ದಿದ್ರೆ ಟೆನ್ಷನ್ ಮಾಡ್ಕೋತಿದ್ನಾ? ಇಷ್ಟು ಸಲ ಕೇಳ್ತಿದ್ನಾ? ಯಾಕೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ ಅಂದ್ರೆ, ಹಾ ಯಾಕೆ ಹೇಳು? ಯಾಕಂದ್ರೆ ಬಾ, ಯಾಕೆ ಸಸ್ಪೆನ್ಸು? ಬೇಗ ಹೇಳು. ನಾಳೆ ಭಾನುವಾರ, ಅದಕ್ಕೆ. ನಾಳೆ ಆಫೀಸಿಗೆ ಯಾರು ಬರಲ್ಲ ಅಲ್ವಾ, ಮತ್ತೆ ನಾನು ಹೋಗಿ ಏನ್ ಮಾಡ್ಲಿ ಯಜಮಾನ್ರೆ? ಓ ಗಾಡ್, ನಾನು ಮಾಡ್ತೋದೆ ನನಗೆ ನಿಜವಾಗ್ಲೂ ನೆನಪೇ ಆಗಲಿಲ್ಲ. ಆದರೂ ಇಷ್ಟು ಅಂದವಾಗಿರೋ ಹೆಂಡತಿ ಕಣ್ಮುಂದೆ ಇದ್ರೆ ಯಾರನ್ನು ಬೇಕಾದ್ರೂ ಮರ್ತೋಗ್ತೀನಿ. ಅಂಥದ್ರಲ್ಲಿ ಸಂಡೇನ ಮರೆಯೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು. ಹಾ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಯಜಮಾನ್ರೆ. ಇಲ್ಲ, ನನ್ನ ಹೆಂಡತಿ ಮೇಲಿರೋ ಪ್ರೀತಿಯಿಂದ ಮಾತಾಡ್ತಿದ್ದೀನಿ. ನಾಳೆ ಸಂಡೇ ನಮಗೋಸ್ಕರನೇ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಏನ್ ಯಜಮಾನ್ರೆ? ಅಂದ್ರೆ ನಾಳೆ ನಾವಿಬ್ರು ಆಚೆ ಹ್ಯಾಪಿಯಾಗಿ ಹೋಗಿ ಸುತ್ತಾಡ್ಕೊಂಡ್ಬರ್ಬೋದು ಅಂತ. ಆ ಸಮಯದಲ್ಲಿ ನಾವು ಈ ಲೋಕನೇ ಮರಿಬೋದು ಅಂತ ಅರ್ಥ. ಏನು? ಹೋಗು. ಹೀಗ ಅಡ್ಡ ಬಂದಿದ್ದು ನಾನು ಹೋಗಕ್ಕಲ್ಲ ಚಿಕ್ಕ ಯಜಮಾನ್ರಿ, ನಿಮ್ಮನ್ ಕರ್ಕೊಂಡು ಹೋಗಕ್ಕೆ. ನನ್ನನ್ನು ಕರ್ಕೊಂಡು ಹೋಗಕ್ಕ? ಎಲ್ಲಿಗೆ? ನೀವ್ ಫೋನ್ ಇಟ್ಕೊಂಡು ಕತ್ಲಲ್ಲಿ ಹೋಗ್ತೀರಾ ಅಂತ ಕೈ ಹಿಡಿದು ನಿಮ್ಮನ್ ಬೆಳಕಿನ ಕಡೆ ಕರ್ಕೊಂಡು ಹೋಗೋಣ ಅಂತ. ಏನು ಬೆಳಕಿಗ? ನಿಜನಾ? ಹೌದು ಚಿಕ್ಕ ಯಜಮಾನ್ರಿ. ಬಸ್ರು ಗಿಸ್ರು ಅಂತ ಮದ್ವೆ ಮಂಟಪದಲ್ಲಿ ಡ್ರಾಮಾ ಮಾಡಿ ನನ್ನ ಕೈ ಹಿಡ್ಕೊಂಡು ಅಗ್ನಿಕುಂಡದ ಸುತ್ತ ಸಪ್ತಪದಿ ತುಳಿದು ನನ್ನ ನೀನು ಕಷ್ಟಕ್ಕೆ ಸಿಗಾಕ್ಸ್ತೆ. ಅದರಿಂದ ನನ್ನ ಲೈಫೇ ಕತ್ಲಾಗಿ ಹೋಯ್ತು. ಇನ್ನು ಈ ಕತ್ಲೇನು ದೊಡ್ಡದ? ಅಬ್ಬಾ, ಅದನ್ನೆಲ್ಲ ನಾನು ನಿಮ್ ಮೇಲಿರೋ ಪ್ರೀತಿಯಿಂದ ಮಾಡ್ದೆ ಅಂತ ಹೇಳಿದ್ನಲ್ಲ. ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಪದೇ ಪದೇ ಅದೇ ವಿಷಯನ ಹೇಳ್ತಿರ್ತೀರಲ್ಲ. ಚಿಕ್ಕ ಯಜಮಾನ್ರೆ, ಇವತ್ ಫಂಕ್ಷನ್ ಅಲ್ಲಿ ಎಲ್ರೂ ಇದ್ದಿದ್ರಿಂದ ನಾವಿಬ್ರು ದೂರ ಇದ್ವಿ. ಆ ದೂರನ ದೂರ ಮಾಡಿ ಟೆರೇಸ್ ಅಲ್ಲಿ ಮಾತುಕತೆ ಆಡೋಣ ಬನ್ನಿ. ಏನು ಟೆರೇಸ್ ಅಲ್ಲಿ ಮಾತುಕತೆ ಆಡ್ಬೇಕಾ? ನಾವು ಮಾತಾಡ್ತಾ ಇದ್ರೆ ಟೈಮ್ ಮುಂದಕ್ಕೆ ಹೋಗ್ಬಾರ್ದು. ನಮ್ ಮುದ್ದಾದ ರೊಮ್ಯಾನ್ಸ್ ನೋಡಿ ಆ
ಚಂದಮಾಮ ನಾಚ್ಕೊಂಡು ಕಣ್ಮುಚ್ಕೋಬೇಕು. ಏನು ಚಂದಮಾಮ ನಾಚ್ಕೊಂಡು ಕಣ್ಮುಚ್ಕೋಬೇಕಾ? ಕಣ್ ಚೆಕ್ ಮಾಡಿಸ್ಕೊಳಕ್ಕೆ ಕಣ್ ಡಾಕ್ಟರ್ ಹತ್ರ ಹೋಗೋದು ಬೇಡವಾ? ಚಿಕ್ಕ ಯಜಮಾನ್ರೆ, ನಿಮ್ ಮೇಲ್ ನನ್ಗಿರೋ ಪ್ರೀತಿನ ನೀವ್ ಯಾಕೆ ಅರ್ಥನೇ ಮಾಡ್ಕೋತಿಲ್ಲ? ಬನ್ನಿ, ಟೆರೆಸ್ ನಮ್ಗೆ ಕಾಯ್ತಾ ಇದೆ. ಟೆರೆಸ್ ಅಲ್ಲಿ ನಾವ್ ಆರಾಮಾಗಿ ನಮ್ ಪ್ರೀತಿ ನಾವ್ ಹಂಚ್ಕೊಳ್ಳೋಣ. ನೋಡು, ಬೆಂಕಿನ ಪಕ್ಕದಲ್ಲಿ ಇಟ್ಕೋಬಹುದು, ಆದ್ರೆ ನಿನ್ನ ಪಕ್ಕದಲ್ಲಿ ಮಾತ್ರ ಇರಬಾರ್ದು. ಆಲ್ರೆಡಿ ಒಂದ್ಸಲಿ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನಿಂದ ದೂರ ಇದ್ದಷ್ಟು ನನಗೆ ಒಳ್ಳೇದು. ಹಾಗೆ ಮಾಡಿದೆ ನಾನು ನಿನ್ನ ಹತ್ರ ಬಂದೆ ಅಂತ ಅನ್ಕೋ, ಆ ಕೆಮಿಸ್ಟ್ರಿ ಜೊತೆಗೆ ಈ ಫಿಸಿಕ್ಸು ಆ್ಯಡ್ ಆಗಿ ಲೆಕ್ಕ ತಪ್ಪಾಗ್ಬಿಡುತ್ತೆ. ಆಗ ನೀನು ನನ್ನ ಗಂಡ ತಂದೆ ಆಗ್ತಾ ಇದ್ದೇನೆ, ನೀನು ತಾಯಿ ಆಗ್ತಾ ಇದೀಯ ಅಂತ ಮೈಕ್ ಹಿಡ್ಕೊಂಡು ಪ್ರಚಾರ ಮಾಡಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀಯ. ಅದಕ್ಕೇನೆ ನಿನ್ನ ಜೊತೆ ಡಿಸ್ಟೆನ್ಸ್ ಮಾತ್ರ ಅಲ್ಲದೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನನಗೆ ತುಂಬ ಒಳ್ಳೆಯದು. ಆಹಾ, ಚಿಕ್ಕ ಯಜಮಾನ್ರೆ, ನೀವ್ ನಮಗ್ ಹಾಗೆ ತಂದೆ ತಾಯಿ ಅಂತ ಹೇಳ್ತಿದ್ರೆ ಮನ್ಸಿಗೆ ತುಂಬಾ ಖುಷಿಯಾಗಿ ಕಿವಿಯಲ್ಲಿ ನನ್ಗೆ ತುಂಬಾ ಇಂಪಾಗಿ ಕೇಳಿಸ್ತಿದೆ ಚಿಕ್ಕ ಯಜಮಾನ್ರೆ. ಮತ್ ಇನ್ಯಾಕ್ ತಡ, ಆ ಮಾತು ನಿಜ ಮಾಡೋಣ ಬನ್ನಿ. ಹೇ, ಏನ್ ಮಾಡ್ತಾ ಇದೀಯಾ? ಪ್ರಶ್ನೆ ಮಾಡಕ್ಕೆ ನೀವೇನ್ ಮಾಸ್ಟರ್ ಅಲ್ಲ, ಈಗ ನೀವು ನಾನು ಹೇಳ್ದಾಗ ಮಾಡ್ಬೇಕು. ಬನ್ನಿ ಬಿಡು. ಬನ್ನಿ ಚಿಕ್ಕ ಯಜಮಾನ್ರೆ. ಹೇ, ಏನದ್ಗೆ ರೆಪ್ಪೆನೂ ಬಡಿತಿಲ್ಲ, ಕಣ್ಣು ಮಿಟುಕ್ಸ್ತಾ ಇಲ್ಲ, ಒಂದೇ ಕಡೆ ನೋಡ್ತಾ ಇದ್ಯಾ? ಏನ್ ವಿಷಯ? ಫ್ಲಾಶ್ ಬ್ಯಾಕ್ ಏನಾದ್ರೂ ನೆನ್ಪಾಯ್ತಾ? ಫ್ಲಾಶ್ ಬ್ಯಾಕ್ ಅಂದ್ರೆ? ಅದೇ ಅದ್ಗೆ, ನೀನ್ ಯಂಗ್ ಆಗಿರುವಾಗ ಹೂವೇ 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 ಅಂತ ಸ್ವೀಟ್ ಮೆಮೊರೀಸು, ಲವ್ ಮೆಮೊರೀಸು ಇದ್ದೇ ಇರುತ್ತಲ್ವಾ? ಅವೆಲ್ಲ ಸ್ವೀಟ್ ಇರೋ ಕಡೆ ಇರುವೆ ಬಂದ ಹಾಗೆ ಒಂದೊಂದಾಗಿ ನೆನ್ಪಾಯ್ತೇನೋ ಅಂತ. ಯಾವುದೋ ನಡೆದು ಹೋಗಿರೋ ಘಟನೆ ಬಗ್ಗೆ ಮತ್ತೆ ಅದು ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಯೋಚಿಸಲ್ಲ, ಹಚ್ಕೊಳ್ಳೋದು ಇಲ್ಲ. ಹೌದಾ? ಹಾಗಾದ್ರೆ ಕಣ್ಣು ಮಿಟಕ್ಸ್ದೆ ಒಂದೇ ಸಮನೆ ವಿಕ್ರಾಂತ್ ಸುಮನನ ನೋಡ್ತಾ ಇದ್ದಿದ್ದಕ್ಕೆ ಕಾರಣ ಏನು? ಕೋಪ. ಇದೇನದ್ಗೆ ಹೀಗೆ ಹೇಳ್ತಿದ್ಯಾ? ಕಣ್ ಮುಂದೆ ಮಗ ಸೊಸೆ ಅನ್ಯೋನ್ಯವಾಗಿದ್ರೆ ನೋಡಿ ಆನಂದದಿಂದ ಕಣ್ ತುಂಬ್ಕೋಬೇಕೇ ಹೊರತು ಕಣ್ಣಲ್ಲಿ ಕೋಪ ತುಂಬ್ಕೊಳ್ಳೋದು ಅಂದ್ರೆ ಏನತ್ಗೆ? ನನಗೆ ನಿನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ನನ್ನ ಮಕ್ಕಳು ನನ್ನ ಶಕ್ತಿ ಅಂದ್ಕೊಂಡಿದ್ದೆ. ನಾನು ಏನ್ ಹೇಳಿದ್ರು ಅದನ್ನ ಮಾಡ್ತಾರೆ, ನನ್ನ ಮಾತಿಗೆ ಗೌರವ ಕೊಡ್ತಾರೆ, ನನ್ಗೋಸ್ಕರ ಪ್ರಾಣ ಬಿಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಒಬ್ಬೊಬ್ರು ಕೈ ಮುಷ್ಟಿಯಿಂದ ನೀರ್ ಜಾರ್ ಹೋಗೋ ತರ ಹೋಗ್ತಿದ್ದಾರೆ. ಒಂದು ಕಾಲದಲ್ಲಿ ವಿಕ್ರಾಂತ್ಗೆ ನನ್ನ ಮಾತಂದ್ರೆ ವೇದವಾಕ್ಯ. ಅಮ್ಮ ಅಮ್ಮ ಅಂತ ಪ್ರತಿ ಕ್ಷಣ ನನ್ನ ಸುತ್ತಾನೆ ಸುತ್ತಾ ಇದ್ದ. ಆದ್ರೆ ಈಗ ಈ ಅಮ್ಮ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಅಮ್ಮನ್ಗೋಸ್ಕರ ಬದುಕಬೇಕು ಅನ್ನೋ ವಿಷಯನೇ ಮರ್ತು ಬಿಟ್ಟಿದ್ದಾನೆ. ನಿನ್ನ ಮಕ್ಕಳು ನಿನ್ನ ಮಾತನ್ನ ಕೇಳ್ದೆ ಇರೋದಕ್ಕೆ ಕಾರಣ ಆ ನೈನಿ. ಹೌದು ಅತ್ಗೆ. ಫಾರ್ ಎಕ್ಸಾಂಪಲ್ ವಿಶ್ನೇ ತಗೋ. ನೀನು ಕರೀಲಿಲ್ಲ ಅಂದ್ರು ವಿಶ್ ಅಮ್ಮ ಅಮ್ಮ ಅಂತ ಯಾವಾಗ್ಲೂ ನಿನ್ ಹಿಂದೆನೇ ಇರ್ತಾ ಇದ್ದ. ನಿನ್ನ ವಿಚಾರಿಸ್ಕೊಳ್ದೆ ಅವನು ಒಂದು ಕ್ಷಣ ಕೂಡ ಸುಮ್ಮನೆ ಇರ್ತಾ ಇರ್ಲಿಲ್ಲ. ನಿನಗೆ ಅಷ್ಟು ಗೌರವ ಕೊಟ್ಟು ಪ್ರೀತಿ ಮಾಡ್ತಾ ಇದ್ದಂತ ವಿಶಾಲ್ನ ಆ ನೈನಿ ಆ ಪ್ರೀತಿ ನಿನಗೆ ಸಿಗದೆ ಇರೋ ಹಾಗೆ ತನ್ನ ಬುಟ್ಟಿಗೆ ಹಾಕೊಂಡ್ಲು. ಈಗ ತನ್ನ ಹೆಂಡತಿನ ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ ಅಂತನವನು. ಆ ನೈನಿ ನಮ್ ವಿಷ್ನ ಅಷ್ಟು ಬದಲಾಯಿಸಿದಾಳೆ. ಇನ್ನು ವಿಕ್ರಾಂತ್ ನೋಡಿದ್ರೆ ರಾಮನ್ ಹೆಂಡತಿ ಸೀತೆನ ಲಕ್ಷ್ಮಣ ತನ್ನ ತಾಯಿ ತರ ನೋಡ್ಕೊಂಡ ಹಾಗೆ ಇವನು ಕೂಡ ಆ ನೈನಿನ ತಾಯಿಗೆ ಅಮ್ಮನವ್ರಿಗೆ ಹೋಲಿಸ್ತಾ ಇದ್ದಾನೆ. ವಿಕ್ರಾಂತ್ ಅಂತ ನೈನಿ ಕರೆದ ತಕ್ಷಣ ಬರ್ತಾ ಇದ್ದೀನಿ ಅತ್ಗೆ ಅಂತಾನೆ. ಅದೇ ನೀನ್ ಕರೆದ್ರೆ ಸ್ವಲ್ಪ ಹೊತ್ತಿರಮ್ಮ ಬರ್ತೀನಿ ಅಂತಾನೆ. ನಿನ್ನ ನೋಡ್ತಾ ಇದ್ರೆ ಪಾಪ ಅನ್ಸತ್ತೆ ಅತ್ಗೆ. ದೊಡ್ಡ ಮಗ ವಲ್ಲಭ ಎಲ್ಲಿದನೋ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಚಿಕ್ಕ ಮಗ ವಿಕ್ರಾಂತ್ ಅವನಿಗೆ ಸುಮನನ್ ಮೇಲೆ ಕೋಪ ಇದ್ರು ಅವಳು ಹಿಂದೆ ಮುಂದೆನೇ ಓಡಾಡ್ತಿರ್ತಾನೆ. ನೀನ್ ಸಾಕಿದ ಮಗ ವಿಶ್ ಅಂತೂ ನಿನ್ನ ಮರ್ತು ಎಷ್ಟೋ ವರ್ಷಗಳೇ ಆಗೋಯ್ತು. ಏನೋ ಅತ್ಗೆ
ಹೆಸ್ರಿಗೆ ನಿನ್ಗೆ 3 ಮಕ್ಕಳಿದ್ರು ಯಾರು ಇಲ್ದೇ ಇರೋಳ್ ಥರ ಒಂಟಿಯಾಗೋಗಿದ್ಯಾ. ನಿನಗೆ ಯಾವಾಗ ಒಳ್ಳೆ ದಿನ ಬರುತ್ತೋ ಏನೋ. ನನಗೂ ಒಳ್ಳೆ ದಿನಗಳು ಬರಬೇಕು ಅಂದರೆ ಆ ನಯನಿ ಜೀವನದಲ್ಲಿ ಕಷ್ಟದ ದಿನಗಳು ಶುರುವಾಗಬೇಕು. ಹಾಗಾಗಬೇಕು ಅಂದರೆ ರಾಹು ಸೂರ್ಯನ ಆವರಿಸ್ಕೊಂಡ ಹಾಗೆ ನಾನು ನಯನಿನ ಆವರಿಸ್ಕೊಂಡು ಬಿಡಬೇಕು. ಹಾಗೆ ಮಾಡಬೇಕು ಅಂದರೆ ನನ್ನ ಜೊತೆಯಾಗಿ ನಿಲ್ಲೋದಕ್ಕೆ ಒಂದು ಹೊಸ ಶಕ್ತಿ ಬೇಕು. ಆ ಶಕ್ತಿನ ಇಲ್ಲಿ ಕರೆಸೋದು ತುಂಬ ಇಂಪಾರ್ಟೆಂಟ್. ಏನಮ್ಮ ನೈನಮ್ಮ ತುಂಬಾ ಬ್ಯುಸಿ ಆಗಿದ್ದೀರಾ ಅನ್ಸತ್ತೆ. ಹೌದು ಶಿವ. ಇಷ್ಟೊತ್ತಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಇದು ನಾನ್ ಕಾಣ್ತಿರೋ ಕನ್ಸ ಅಥವಾ ನಿಜನಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬ್ಯುಸಿ ನೈನಮ್ಮ? ಅದೇನ್ ಶಿವ, ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ಮತ್ತಿಲ್ಲ ಅಂದ್ರೆ ಇನ್ನೇನು, ನೀನ್ ರಂಗೋಲಿ ಹಾಕದ ನೋಡಿ ಅಯ್ಯೋ ದೇವ್ರೆ ಇಷ್ಟ ಬೇಗ ಬೆಳಗಾಯ್ತಾ, ಇವತ್ತೇನ್ ಸೂರ್ಯ ಇಷ್ಟ ಬೇಗ ಬಂದಿದ್ದಾನೆ ಅಂತ ನನಗ್ ತುಂಬಾ ಶಾಕ್ ಆಯ್ತು ನೈನಿ. ಈಗಷ್ಟೇ ಬೆಳಗಾಗ್ತಿದೆ, ಇನ್ನು ಸರಿಯಾಗಿ ಸೂರ್ಯನು ಬಂದಿಲ್ಲ ಅಲ್ವಾ ಶಿವ? ನನಗ್ ಸರಿಯಾಗಿ ಗೊತ್ತಾಗ್ಲಿಲ್ಲ. ನೀನ್ ರಂಗೋಲಿ ಹಾಕ್ತಿದ್ದ ನೋಡಿ ಸೂರ್ಯ ಬಂದ್ಬಿಟ್ಟಿದ್ದಾನೆ ಅಂತ ನಾನು ಅನ್ಕೊಂಡೆ ನೈನಿ. ನೈನಿ, ಬಹುಶಃ ಆಂಜನೇಯ ಸ್ವಾಮಿ ಕೂಡ ಹೀಗ ಅನ್ಕೊಂಡಿರ್ಬೋದು. ಕೆಂಪಗಿರೋ ಸೂರ್ಯನ್ ನೋಡಿ ಹಣ್ಣು ಅನ್ಕೊಂಡು ತಿನ್ನಕ್ ಹೋಗಿದ್ನಂತೆ. ಸದ್ಯ ನಾನು ಅದೇ ತರ ಅನ್ಕೊಂಡು ನಿನ್ ರಂಗೋಲಿನ ತಿನ್ನಕ್ ಹೋಗ್ಲಿಲ್ಲ. ಶಿವ, ನೀನಿವತ್ತು ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ಯಾ. ನಿನ್ ಮಾತಿಗೆ ಎಷ್ಟು ನಗು ಬರ್ತಿದೆ ಗೊತ್ತಾ? ಅದು ನಮ್ ನಯನಿ ಅಂದ್ರೆ ಹೀಗಿರ್ಬೇಕು, ಯಾವಾಗ್ಲೂ ನಕ್ಕೊಂಡಿರ್ಬೇಕು. ನಯನಿ, ನಿನ್ ಮನ್ಸಾರೆ ನಕ್ಕಿ 2 ತಿಂಗಳಾಗಿತ್ತು. ನಮ್ ನಯನಿ ಮುಖದ ನಗು ನೋಡ್ಬೇಕಂತ ನಾನು ಆ ವಿಶಾಲಾಕ್ಷಮ್ಮ ತಾಯಿನ ಎಷ್ಟು ಬೇಡ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಾ? ಬಿಸಿ ನೈನಮ್ಮ. ಅದು ನಿಜ ಆಗಿದ್ದಕ್ಕೆ, ನಮ್ ನಯನಿ ಮುಖದ ನಗು ಬಂದಿದ್ದಕ್ಕೆ ನನಗೆ ಹೇಳಕ್ಕಾಗ್ದಿರಷ್ಟು ಖುಷಿ ಆಗ್ತಿದೆ. ನಯನಿ, ಇನ್ ಮುಂದೆ ನಿನ್ ಜೀವನದಲ್ಲಿ ಸಂತೋಷ ಹಿಂಗೆ ಇರುತ್ತೆ. ನಿನ್ ಜೀವನ ಪೂರ್ತಿ ಹಿಂಗೆ ಖುಷಿಯಾಗಿರ್ತೀಯ. ಬಾಯ್ ನಯನಿ. ಸುಧಾಕ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಸಂತೋಷವಾಗಿದ್ದೀನಿ ನನ್ನ ತಂಗಿಗೆ ಇಂಥ ಕೆಟ್ಟ ಸುದ್ದಿ ತರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೈನಿ. ಯಾವ ವಿಷಯದ ಬಗ್ಗೆ ಅಕ್ಕ ನೀನು ಮಾತಾಡ್ತಿರೋದು? ನಿನ್ನ ಸಂತೋಷಕ್ಕೆ ದೃಷ್ಟಿಯಾಗಿದೆ ನೈನಿ. ಆ ವಿಧಿಗೆ ಕಣ್ಣು ಕುಕ್ಕಿದೆ. ನಿನ್ನ ಸಂತೋಷನ ದೂರ ಮಾಡಬೇಕು ಅನ್ನೋ ದುರ್ಬುದ್ಧಿ ಹುಟ್ಟಿದೆ. ಅಕ್ಕ, ನೀನೇನು ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಮನಸ್ಸಿಲ್ದೇ ಇರೋ ಮೃಗ ಈ ಮನೆಗೆ ಕಾಲಿಡುತ್ತೆ. ನಿನಗೆ ಹೆಜ್ಜೆಗೂ ತೊಂದರೆ ಕೊಡಬೇಕು ಅಂತ ಅದು ಪ್ರಯತ್ನ ಪಡುತ್ತೆ.
ನೀನ್ ಇನ್ ಮುಂದೆ ಎಚ್ಚರಿಕೆಯಿಂದ ಇರ್ಬೇಕು ನೈನಿ. ಮನ್ಸಿಲ್ದೇ ಇರೋ ಮೃಗನ ಯಾರಕ್ಕ ಅವರು? ಅಮ್ಮೋರೆ ತರಕಾರಿ. ಮನ್ಸಿಲ್ದಿರೋ ಮೃಗಗಳು ಬರುತ್ತವೆ ಅಂತ ಸುಧಾಕ ಹೇಳಿದ್ಲು. ಅಂತ ಮೃಗಗಳು ಯಾರಿರ್ಬೋದು? ಮನಸ್ಸಿಲ್ದೇ ಇರೋ ಮೃಗ ಈ ಮನೆಗೆ ಕಾಲಿಡುತ್ತೆ. ನಿನಗೆ ಹೆಜ್ಜೆಗೂ ತೊಂದರೆ ಕೊಡಬೇಕು ಅಂತ ಅದು ಪ್ರಯತ್ನ ಪಡುತ್ತೆ. ಏಯ್, ನಾನು ಎದುರುಗಡೆ ಬರೋದನ್ನ ನೋಡಿನೂ ನನ್ನ ಮಾತಾಡಿಸ್ದೆ ಹಾಗೆ ಹೋಗ್ತಾ ಇದೆಯಲ್ಲ. ನಾನು ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದ್ದೆ, ನಿಮ್ಮನ್ನ ನೋಡ್ಲಿಲ್ಲ. ಎದುರುಗಡೆ ಬಂದ್ರೂ ನೋಡದೆ ಹೋಗೋ ಅಷ್ಟು ಮುಖ್ಯವಾದ ಕೆಲಸ ನಿನಗೇನಿದೆ ಹೇಳು, ಅದೇನು ಅಂತ? ಧೂಳು ಹೊಡೆಯೋದು, ಪಾತ್ರ ತೊಳೆಯೋದು, ಬಟ್ಟೆ ಒಗೆಯೋದು, ಇಷ್ಟೇ ತಾನೇ? ಈ ಕೆಲಸಗಳ ಜೊತೆಗೆ ನನಗೇನು ಬೇಕು ಅಂತ ನೋಡ್ಕೊಳ್ಳೋದು ಕೂಡ ನಿನ್ನ ಕೆಲಸ. ಆಫೀಸ್ ಚೇರ್ಮನ್ ಪೋಸ್ಟು ನಿನ್ನ ಕೈಗೆ ಬಂತು. ಮನೇಲಿ ಇರೋರೆಲ್ಲರೂ ನಿನ್ನ ಹಿಡಿತದಲ್ಲಿದ್ದಾರೆ. ಎಲ್ರೂ ನಿನ್ನ ಮಾತನ್ನ ಕೇಳ್ತಾರೆ ಅಂತ ನಿನ್ನ ಪಿತ್ತ ನೆತ್ತಿಗೇರಿತು ಅಂದ್ಕೋ. ನೆತ್ತಿಗೇರಿರೋ ಪಿತ್ತನ ನಾನು ಹೇಗೆ ಇಳಿಸ್ತೀನಿ ಅಂತ ನೀನು ನೋಡ್ತಾ ಇರು. ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಹಾಗಿರ್ಲಿ. ಹೀಗೆ ಸಿಟ್ಟು ಮಾಡಿಕೊಂಡು ಸುಸ್ತು ಪಟ್ಕೊಳ್ಳೋ ಬದಲು ನಿಮ್ಗೇನು ಬೇಕು ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತೀನಲ್ವಾ? ಅಮ್ಮೋರೆ, ಅತ್ತೆಗೆ ಸೊಸೆ ಬೆನ್ನುಜ್ಜಿದ್ರೆ ತಪ್ಪೇನಿಲ್ಲ ಅಂತಾರೆ. ಬೆನ್ನುಜ್ಲಾ? ಏಯ್, ಏನ್ ಬೊಗಳ್ತಿದ್ಯೇ? ಅಯ್ಯೋ, ಯಾಕಮ್ಮೋರೆ? ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ಲಿಲ್ಲ ಅಂತ ಸುಮ್ನೆ ಸಿಟ್ಟು ಮಾಡ್ಕೋತೀರಾ? ಮಾಡ್ಲಾ ಅಂತ ಕೇಳಿದ ತಕ್ಷಣ ಹೀಗೆಲ್ಲ ರೇಗ್ತೀರಾ? ನಿಮ್ಮಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಮ್ಮೋರೆ. ಅರ್ಥ ಆಗ್ತಿದೆ ನಿನ್ ಮಾತಿನ ವ್ಯಂಗ್ಯ. ಚೇರ್ಮನ್ ಪೋಸ್ಟ್ ಸಿಕ್ತು ಅನ್ನೋ ಅಹಂಕಾರ ನನಗೆ ಅರ್ಥ ಆಗ್ತಾ ಇದೆ. ಅಹಂಕಾರ ಅಲ್ಲ, ಜವಾಬ್ದಾರಿ. ಹೊಲನ್ ಕಾಯೋ ಎತ್ತು ಹೊಲಕ್ ನುಗ್ಗಿ ಬೆಳೆ ಎಲ್ಲ ನಾಶ ಮಾಡ್ತಿದ್ರೆ ಮೂಗ್ದಾರ ಕಟ್ಟಿ ಬೆನ್ನಿಗೆ 4 ಬಿಟ್ರೆ ಸುಮ್ಮನೆ ದಾರಿಗೆ ಬರುತ್ತೆ. ಹಾಗೆ ದಾರಿಗೆ ತರಬೇಕು ಅಂತಾನೆ ನಾನು ಆಫೀಸ್ ಜವಾಬ್ದಾರಿನ ತಗೊಂಡಿದ್ದು. ಮಾತಲ್ಲಿ ಗೆದ್ದೆ ಅಂತ ಎಗರಾಡ್ಬೇಡ. ಆಫೀಸ್ ವ್ಯವಹಾರ ಅಂದ್ರೆ ಕಸ ಗುಡಿಸೋ ಅಷ್ಟು ಸುಲಭ ಅಲ್ಲ. ಪೊರ್ಕೆಯಿಂದ ಮನೆ ಶುಭ್ರ ಮಾಡ್ತಾರೆ, ಹಾಗೆ ನನ್ನ ರೀತಿಲಿ ಆಫೀಸ್ನು ಸ್ವಚ್ಛ ಮಾಡ್ತೀನಿ. ಲಲಿತಾ ದೇವಿ ಅಟ್ಟಕ್ಕೇರ್ಸಿದ್ಲು ಅಂತ ಬೀಗ್ಬೇಡ. ಆಫೀಸ್ ಚೇರ್ಮನ್ ಪೋಸ್ಟ್ ನಿನಗಿಂತ ತುಂಬ ಎತ್ತರದಲ್ಲಿದೆ. ಆ ಕುರ್ಚಿ ಯಾವತ್ತೂ ನಿನ್ನ ಕೈಗಟ್ಕಲ್ಲ. ಎಟಕ್ಲಿಲ್ಲ ಅಂದ್ರೆ ಸ್ಟೂಲ್ ಹಾಕೊಂಡು ಹತ್ತೀನಿ. ಆಗ್ಲೂ ಎಟಕ್ಲಿಲ್ಲ ಅಂದ್ರೆ ನಿನ್ನಂತ ಕೆಲ್ಸಕ್ಕೆ ಬಾರ್ದಿರೋಳ್ನ ಕುತಂತ್ರಿಗಳನ್ನ ಮೆಟ್ಲು ಹಾಗೆ ಮಾಡಿಕೊಂಡು ಮೇಲಕ್ಕೆ ಏರ್ತೀನಿ. ಚೇರ್ಮನ್ ಕುರ್ಚಿಲಿ ಕೂತ್ಕೋತೀನಿ. ಎದೆ ಸೀಳಿದ್ರು ಒಂದು ಅಕ್ಷರ ಬರಲ್ಲ. ಚೇರ್ಮನ್ ಕುರ್ಚಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯಾ? ಏನ್ ಮಾಡಕ್ ಸಾಧ್ಯ? ಯುದ್ಧ ಮಾಡ್ತೀನಿ. ಅರ್ಜುನನ್ಗೆ ಶ್ರೀಕೃಷ್ಣ ಸಾರಥಿ ಆದ ಹಾಗೆ ನನ್ನನ್ನು ಮುಂದೆ ನಡ್ಸೋಕ್ಕೆ ಸಾರಥಿಯಾಗಿ ನನ್ನ ಜೊತೆ ನನ್ನ ಗಂಡ ಇರ್ತಾರೆ. ಅವ್ರು ನನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾರೆ. ನಾನು ಆಫೀಸಿಗೆ ಹೋಗಿ ಧೂಳು, ಏನು ಅರ್ಥ ಆಗ್ತಿದೆ ಅಲ್ವಾ? ಧೂಳು ಹೊಡೆಯೋದನ್ನ ನೀವೇ ನೋಡ್ತೀರಾ. ಆ ಧೂಳು ಹೊಡೆಯೋದು ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ. ಆ ಧೂಳು ಸುನಾಮಿ ಥರ ಅಪ್ಪಳಿಸುತ್ತೆ. ನೋಡೋಣ, ಆ ಧೂಳು ಹಾಗೇ ಇರುತ್ತೋ ಆಚೆ ಹೋಗುತ್ತೋ ನೋಡೋಣ. ನೋಡ್ತೀನಿ, ಖಂಡಿತ ನೋಡ್ತೀನಿ. ನೋಡ್ದೆ ನಾನು ಸುಮ್ಮನೆ ಇರ್ತೀನ ಹೇಳು? ಸುಧಾಕ ಯಾವುದೋ ಮೃಗಗಳು ಬರುತ್ತವೆ ಅಂತ ಹೇಳಿದ್ಲು.
ಆದ್ರೆ ಮನೇಲೇ ಇರೋ ಮೃಗದ ಬಗ್ಗೆ ಮರ್ತ್ಬಿಟ್ಟಿದ್ದೆ. ಮೊದಲು ಈ ಮೃಗಕ್ಕೆ ಗ್ರಹಚಾರ ಬಿಡಿಸ್ಬೇಕು.